Hi dear students, subject Corporate Administration, second semester, Coimbatore University, session 44. In today's video, we are going to discuss about in the chapter of corporate meetings, that is company secretary. The company secretary is a very important person in a company. He is an important managerial and administrative part of a company. ನಾವು ನೋಡಿದ ಹಾಗೆ ಕಂಪನಿ ಸೆಕ್ರೆಟರಿ ಅನ್ನುವಂತಹ ಒಬ್ಬ ವ್ಯಕ್ತಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದ ಕಂಪನಿ. ಒಂದು ಕಂಪನಿ ರನ್ ಆಗಬೇಕಾದ್ರೆ ಅದರಲ್ಲಿರುವಂತಹ ಮ್ಯಾನೇಜರಲ್ ಆ್ಯಕ್ಟಿವಿಟೀಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವಿಟೀಸ್ ಅಂತ ಏನಿದ್ದಾವೆ ಅವುಗಳನ್ನು ಕ್ಯಾರಿ ಮಾಡಲಿಕ್ಕೆ ಕಂಪನಿ ಸೆಕ್ರೆಟರಿ ತನ್ನದೇ ಆದಂತಹ ಒಂದು ರೋಲನ್ನು ಇಲ್ಲಿ ನಿಭಾಯಿಸ್ತಾನೆ ಅಂತ. ನಾವು ಅಂಡರ್ ದ ಕಂಪನೀಸ್ ಆ್ಯಕ್ಟ್ 2013 he could also be the legal representative of the company. He performs and manages various regulatory functions like carrying an incorporation of the firm, sufficient preparation of audits of a business reports, filing annual returns, dealing with the amendment regulations on a steady basis. So as you can see here, according to the Companies Act 2013, ನೋಡಿ ಕಂಪನೀಸ್ ಆ್ಯಕ್ಟ್ 1956 ಅಂತ ಒಂದಿತ್ತು ಮತ್ತು ಕಂಪನೀಸ್ ಆ್ಯಕ್ಟ್ 2013 ಈಗ ರೀಸೆಂಟ್ ಆಗಿರುವಂಥದ್ದು, ಅಂದರೆ ಅಮೆಂಡ್ಮೆಂಟ್ ಆಗಿರುವಂಥದ್ದು. ಇಲ್ಲಿ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಅವನನ್ನು ಒಬ್ಬ ಕಾನೂನಾತ್ಮಕವಾದಂತಹ ರಾಯಭಾರಿ ಅಂತೇಳಿದ್ರೆ ಕಂಪನಿಯ ಲೀಗಲ್ ರಿಪ್ರೆಸೆಂಟೇಟಿವ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಅವನು ಭಾಳಷ್ಟು ಆ್ಯಕ್ಟಿವಿಟೀಸ್ಗಳನ್ನ ಅಂತ ಹೇಳಿದ್ರೆ ಈ ರೆಗ್ಯುಲೇಟರಿ ಫಂಕ್ಷನ್ಸ್ಗಳನ್ನ ಕ್ಯಾರಿ ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಇನ್ಕಾರ್ಪೊರೇಷನ್ ಫಾರ್ಮ್ ಇರ್ಬೋದು, ಪ್ರಿಪರೇಷನ್ ಇರ್ಬೋದು, ಆಡಿಟ್ಸ್ ರಿಪೋರ್ಟ್ಗಳನ್ನ ರೆಡಿ ಮಾಡೋದಾಗ್ಬೋದು, ಬಿಸ್ನೆಸ್ ರಿಪೋರ್ಟ್ಸ್ನ ರೆಡಿ ಮಾಡೋದಾಗ್ಬೋದು, ಆ್ಯಂಡ್ ಆ್ಯನ್ಯುವಲ್ ರಿಟರ್ನ್ಸ್ಗಳ ಬಗ್ಗೆ ರಿಪೋರ್ಟ್ಸ್ಗಳನ್ನ ರೆಡಿ ಮಾಡೋದಾಗ್ಬೋದು, ಫೈಲ್ ಮಾಡೋದಾಗ್ಬೋದು. ಆ್ಯಂಡ್ ಇಫ್ ದೆರ್ ಈಸ್ ಎನಿ ಅಮೆಂಡ್ಮೆಂಟ್ಸ್ ಇನ್ ರೆಗ್ಯುಲೇಷನ್ಸ್ ಅವುಗಳ ಬಗ್ಗೆ ಏನಂತ ಹೇಳಿದ್ರೆ ಅವನು ಇವಾಗಲೂ ಕೂಡ ಅಪ್ಡೇಟ್ ಇರುವಂಥದ್ದು ಆ್ಯಂಡ್ ಡೀಲ್ ವಿತ್ ದೆಮ್ ಅನ್ನೋದ್ರ ಬಗ್ಗೆ. So he also play a definite role as a business advisory to the board of directors of the company, guiding them to incorporate laws, corporate governance, strategic management, project planning, capital markets and securities law. As usual, ನೋಡಿ ಕಂಪನಿ ಸೆಕ್ರೆಟರಿ ಅನ್ನುವಂಥದ್ದು ಈ ಒಬ್ಬ ವ್ಯಕ್ತಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ಒದಗಿಸುವುದಾಗ್ಬೋದು ಅಥವಾ ಅವರ ಪರವಾಗಿ ಕೆಲಸ ಮಾಡುವಂತಹ ಕೆಲಸವನ್ನು ಕೂಡ ಇವನು ಮಾಡ್ತಾ ಹೋಗ್ತಾನೆ ಅಂತ. ಆ್ಯಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳಿದ್ರೆ ದೇ ಆರ್ ನಾಮಿನೇಟೆಡ್ ಬೈ ದ ಶೇರ್ ಹೋಲ್ಡರ್ಸ್. ಸೊ ಅವರಿಗೆ ಇನ್ಕಾರ್ಪೊರೇಷನ್ ಲಾಗಳ ಬಗ್ಗೆ ಆಯಿತು, ಆ್ಯಂಡ್ ದ ಅಡ್ಮಿನಿಸ್ಟ್ರೇಷನ್ ಅಥವಾ ಗವರ್ನೆನ್ಸ್, ಕಾರ್ಪೊರೇಟ್ ಗವರ್ನೆನ್ಸ್ ಬಗ್ಗೆ ಆಯಿತು, ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ವಾಟ್ ಆರ್ ದ ಪ್ರಾಜೆಕ್ಟ್ಸ್ ಆದೇರ್, ಆ ಪ್ರಾಜೆಕ್ಟ್ಗಳ ಪ್ಲ್ಯಾನಿಂಗ್ ಬಗ್ಗೆ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ಸ್ನಲ್ಲಾಗುವಂತಹ ಏರಿಳಿತಗಳ ಬಗ್ಗೆ ಆಗ್ಬೋದು. ಆ್ಯಂಡ್ ದ ಸೆಕ್ಯೂರಿಟೀಸ್ ಲಾ ಅಂತೇಳಿ ಸೆಕ್ಯೂರಿಟೀಸ್ ನಿಮ್ಗೆ ಗೊತ್ತಿದೆ, ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ಗಳಾಗಿರ್ಬೋದು, ಇವುಗಳ ಬಗ್ಗೆ ಇದ್ದಂಥ ಕಾನೂನುಗಳ ಬಗ್ಗೆ ಅವ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಈಸ್ ಗೋಯಿಂಗ್ ಟು ಅಡ್ವೈಸ್ ಟು ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನೋದ್ರ ಬಗ್ಗೆ. ಸೊ ಆ್ಯಸ್ ವಿ ಹ್ಯಾವ್ ಸೀನ್ ಹಿಸ್ ರೋಲ್. ಬಟ್ ಈಗ ಡೆಫಿನೇಷನ್ ನೋಡೋದಾದರೆ according to section 2 subsection 24 of the Companies Act 2013 defines company secretary or secretary means a company secretary as defined in a clause C subsection 1 of a section 2 of the Company Secretary Act 1980, who is appointed by a company to perform the functions of a company secretary under this act. ಇವರು ಸಿಂಪಲ್ ಆಗಿ ಏನು ಅಂತ ಹೇಳಿದ್ರೆ ದೇರ್ ಇಸ್ ಅ ಒನ್ ಆ್ಯಕ್ಟ್, ಕಂಪನಿ ಸೆಕ್ರೆಟರಿ ಆ್ಯಕ್ಟ್ 1956 ಅಂತಿದೆ. ಸೊ ಅಲ್ಲಿ ಏನು ಹೇಳಿದಾರೋ ಕಂಪನಿ ಸೆಕ್ರೆಟರಿ ಅಂದರೆ ಯಾರು ಅನ್ನೋದ್ರ ಡೆಫಿನೇಷನ್ ಕೊಟ್ಟಿದ್ದಾರೋ ಅದನ್ನೇ ಕಂಪನೀಸ್ ಆ್ಯಕ್ಟ್ 2013 ಕೂಡ ಡಿಫೈನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಸಿಂಪಲ್ ಒಂದು ಲೈನ್ ಇದೆ ನೋಡಿ, ಹೂ ಈಸ್ ಅಪಾಯಿಂಟೆಡ್ ಬೈ ಎ ಕಂಪನಿ ಟು ಪರ್ಫಾರ್ಮ್ ದ ಫಂಕ್ಷನ್ಸ್ ಆಫ್ ಎ ಕಂಪನಿ ಅಂತ. ಕಂಪನಿ ಸೆಕ್ರೆಟರಿ ಅಂಡರ್ ದಿಸ್ ಆ್ಯಕ್ಟ್ ಅಂದರೆ ಒಬ್ಬ ಕಂಪನಿ ಸೆಕ್ರೆಟರಿ ಆದಂಥವನು ಕಂಪನಿ ಅಪಾಯಿಂಟ್ ಮಾಡ್ಕೊಳ್ಳುತ್ತೆ ಯಾವುದಕ್ಕೆ ಅಂತ ಹೇಳಿದ್ರೆ ಟು ಪರ್ಫಾರ್ಮ್ ದ ಫಂಕ್ಷನ್ಸ್ ಅಂತ. ಇನ್ನು ಅಕಾರ್ಡಿಂಗ್ ಟು ಸೆಕ್ಷನ್ 2 subsection 1 subsection C ಆಫ್ ದ ಕಂಪನಿ ಸೆಕ್ರೆಟರಿ ಆ್ಯಕ್ಟ್ 1980 ಏನು ಹೇಳುತ್ತೆ ಅಂದರೆ ಕಂಪನಿ ಸೆಕ್ರೆಟರೀಸ್ ಆರ್ ದ ಪೀಪಲ್ ಹೂ ಆರ್ ದ ಮೆಂಬರ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿ ಆಫ್ ಇಂಡಿಯಾ. ಹೆನ್ಸ್ he is a member of ICSI and performs the various ministerial and administrative functions of the ಆರ್ಗನೈಜೇಷನ್ ಅಂತ ಹೇಳಿದ್ರೆ ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿ ಆಫ್ ಇಂಡಿಯಾ ICSI ಈ ಒಂದು ಸಂಸ್ಥೆ ಅಥವಾ ಇನ್ಸ್ಟಿಟ್ಯೂಷನ್ನ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಅವನು ಒಂದೇ ಆದ ಒಂದಿಷ್ಟು ಆ್ಯಕ್ಟಿವಿಟೀಸ್ ಅಂದರೆ ಮಿನಿಸ್ಟ್ರಿಯಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ಗಳನ್ನ ಕ್ಯಾರಿ ಮಾಡೋನಾಗಿರ್ತಾನೆ ಅನ್ನುವ ಒಂದು ಡೆಫಿನೇಷನನ್ನು ಅಕಾರ್ಡಿಂಗ್ ಟು ದ ಸಬ್ಸೆಕ್ಷನ್ 2 section 1 subsection C ಆಫ್ ದ ಕಂಪನಿ ಸೆಕ್ರೆಟರಿ ಆ್ಯಕ್ಟ್ 1980 ಇಲ್ಲಿ ಹೇಳುತ್ತೆ ಅಂತ. ರೋಲ್ ಆಫ್ ಅ ಕಂಪನಿ ಸೆಕ್ರೆಟರಿ. ಸೊ ಇಲ್ಲಿ ಆತನ ಪಾತ್ರವನ್ನು ನಾವು ನೋಡೋದಾದರೆ ಒಂದು ಕಂಪನಿ ಒಳಗಡೆಗೆ ಕಂಪನಿ ಸೆಕ್ರೆಟರಿಯ ರೋಲನ್ನು ನೋಡೋದಾದರೆ ಹೀ ಮೇ ಬಿ ಅ ಗೈಡ್,
ಹಿ ಕ್ಯಾನ್ ಬಿಕಮ್ ದ ಗೈಡ್. ಯಾರಿಗೆ ಗೈಡ್ ಆಗ್ತಾನೆ ಅಂತ ಹೇಳಿದ್ರೆ ಹಿ ಕ್ಯಾನ್ ಬಿಕಮ್ ದ ಗೈಡ್ ಟು ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗ್ಬೋದು. ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ, ನಾಟ್ ಗೈಡ್ಲೈನ್ಸ್ ಇನ್ ದ ಮ್ಯಾನರ್ ಆಫ್ ಈಸ್ ಹೆಲ್ಪಿಂಗ್, ಇನ್ ದ ಮ್ಯಾನರ್ ಆಫ್ ಹೆಲ್ಪ್ ಗೈಡ್ ಮಾಡ್ತಾ ಹೋಗ್ತಾನೆ. ಯಾವುದು ಈಗ ಏನು ನಡಿಬೇಕು, ಯಾವುದ್ರ ಬಗ್ಗೆ ಡಿಸಿಷನ್ ತೊಗೊಳ್ಬೇಕಾಗುತ್ತೆ, ಡಿಸಿಷನ್ ಯಾವುದಕ್ಕೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಕಂಪನಿಗೂ ಕೂಡ ಗೈಡ್ ಮಾಡುವಂಥ ಒಂದು ಸಾಧ್ಯತೆಗಳು ಇರ್ತವೆ. ಆ ಒಂದು ಪಾತ್ರ ನಿಭಾಯಿಸ್ತಾನೆ. ಕಂಪನೀಸ್ ಲೀಗಲ್ ಅಡ್ವೈಸರ್. ಸೊ ಅಕಾರ್ಡಿಂಗ್ ಟು ಆ್ಯಕ್ಟ್ ಓನ್ಲಿ ನಾ ಕಂಪನಿಗಳ ರೋಲ್ ರನ್ ಮಾಡಬೇಕಾಗುತ್ತೆ. ದೇರ್ ಆರ್ ಸೋ ಮಚ್ ಆಫ್ ಆ್ಯಕ್ಟ್ಸ್. ಕಮರ್ಷಿಯಲ್ ಲಾಸ್ ಅಂತ ಬರುತ್ತೆ, ಬಿಸ್ನೆಸ್ ಲಾಗಳಂತ ಏನು ಬರ್ತವೆ, ಆ್ಯಕ್ಟ್ಗಳು ಬರ್ತವೆ. ಆ ಆ್ಯಕ್ಟ್ಗಳಲ್ಲಿರುವಂತಹ ರೂಲ್ಸ್ಗಳಾಗ್ಬೋದು, ರೆಗ್ಯುಲೇಷನ್ಸ್ಗಳಾಗ್ಬೋದು, ಆ್ಯಂಡ್ ಅವುಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಇನ್ಫಾರ್ಮೇಷನ್ಸ್ಗಳಾಗ್ಬೋದು, ಅವುಗಳನ್ನು ಕೊಡೋ ಯಾರು ಅಂತ ಹೇಳಿದ್ರೆ ಕಂಪನಿ ಸೆಕ್ರೆಟರಿ ಅದನ್ನು ಕೊಡ್ತಾ ಹೋಗ್ತಾನೆ. ಹಿ ಮೇ ಬಿ ಬಿಕಮ್ ದ ಲೀಗಲ್ ಅಡ್ವೈಸರ್. ಆ್ಯಂಡ್ ಆಲ್ಸೋ ಇಫ್ ದೆರ್ ಇಸ್ ಎನಿ ಇಫ್ ದ ಕಂಪನಿ ಈಸ್ ಸಫರಿಂಗ್ ಫ್ರಮ್ ಎನಿ ಕೇಸಸ್, ಯಾವುದಾದ್ರು ಬೇರೆ ಬೇರೆ ಕೇಸ್ಗಳನ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ಆ ಟೈಮಲ್ಲೂ ಕೂಡ ಲೀಗಲ್ ಅಡ್ವೈಸರ್ ವರ್ಕ್ ಮಾಡ್ತಾನೆ. ನಥಿಂಗ್ ಬಟ್ ಬೈ ಫಾಲೋಯಿಂಗ್ ದ ಆ್ಯಕ್ಟ್ಸ್ಗಳನ್ನ. ಈಗ ವೇಜಸ್ ಆ್ಯಕ್ಟ್ ಅಂತ ಬರುತ್ತೆ, ಓಕೆ, ಆ್ಯಂಡ್ ಇನ್ಸ್ಟ್ರೂಮೆಂಟ್ ನೆಗೋಷಿಯೇಷನ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಅಂತ ಬರುತ್ತೆ. ದ ಪಾರ್ಟ್ನರ್ಶಿಪ್, ಅಕಸ್ಮಾತ್ ಪಾರ್ಟ್ನರ್ಶಿಪ್ ಇತ್ತು ಅಂದರೆ ದ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1872. ಈ ರೀತಿಯಾದಂಥ ಎಲ್ಲ ಅವುಗಳಿಗೆ ಸಂಬಂಧಪಟ್ಟಂತಹ ಅಡ್ವೈಸ್ಗಳನ್ನು ಇವನು ಏನು ಮಾಡ್ತಾನೆ, ಕೊಡಬಹುದು ಅಂತ. ಮೇಂಟೈನಿಂಗ್ ಲೀಗಲ್ ವರ್ಕ್ ರೆಕಾರ್ಡ್ಸ್ ಅಂತ. ಸೊ ಲೀಗಲ್ ವರ್ಕ್ ರೆಕಾರ್ಡ್ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಏನನ್ನು ಫಾಲೋ ಮಾಡಬೇಕು, ಯಾವ್ಯಾವ ರೂಲ್ಸ್ಗಳನ್ನ, ಈಗ ಒಂದು ಸ್ಯಾಲರಿ ಪ್ಯಾಕೇಜ್ ಅಂತ ಬಿಲ್ಡ್ ಮಾಡಬೇಕಾದ್ರೆ ಆಯಿತು, ಅಥವಾ ಕಂಪನಿಯ ಫ್ಯಾಕ್ಟ್ರಿ ಟೈಮಿಂಗ್ಸ್ಗಳ ಬಗ್ಗೆ ಆಯಿತು, ಆ್ಯಂಡ್ ಲೊಕೇಶನ್ಸ್ಗಳ ಬಗ್ಗೆ ಆಯಿತು, ಆ್ಯಂಡ್ ಪೊಲ್ಯೂಷನ್ಗೆ ಸಂಬಂಧಪಟ್ಟಂಗೆ ಇವುಗೆ ಏನಾದರೂ ಲೀಗಲ್ ವರ್ಕ್ ಇದ್ದರೆ ಆ ರೆಕಾರ್ಡ್ಗಳನ್ನ ಮೇಂಟೈನ್ ಮಾಡುವಂಥದ್ದು ಅಂತ. ಆ್ಯಂಡ್ ಕಂಪನಿ ಸೆಕ್ರೆಟರಿ ಆಡಿಟ್. ಸೊ ಕಂಪನಿ ಸೆಕ್ರೆಟರಿ ಆಡಿಟ್ ಅಂತ ಹೇಳಿದ್ರೆ ಕಂಪನಿ ಸೆಕ್ರೆಟರಿ ಹಿ ಕ್ಯಾನ್ ಬಿಕಮ್ ಒನ್ ಆಫ್ ದ ಮೇನ್ ಪರ್ಸನ್ ಆಫ್ ದ ಕಂಪನಿ ಅಂದಾಗ ಇವನಿಗೆ ಅಕೌಂಟ್ಸ್ಗಳ ಬಗ್ಗೆ ಆಯಿತು ಮಾಹಿತಿ ಇರುತ್ತೆ. ಅದ್ರ ಜೊತೆಗೆ ಹಿ ಕ್ಯಾನ್ ಬಿಕಮ್ ಅ ಲಿಂಕ್ ಬಿಟ್ವೀನ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು. ಆ್ಯಂಡ್ ಅವನದೇ ಆದಂಥ ಒಂದಿಷ್ಟು ಆಡಿಟ್ ವರ್ಕ್ನ ನಾವು ಮಾಡಬೇಕಾಗುತ್ತೆ ಅಂತ. ದ ಲಿಂಕ್ ಬಿಟ್ವೀನ್ ಇಂಟರ್ ಆ್ಯಂಡ್ ಇಂಟ್ರಾ ಕಂಪನಿ ವರ್ಕ್. ಸೊ ಕಂಪನಿಯ ಒಳಗಡೆಗೆ ಅಂತ ಹೇಳಿದ್ರೆ ಆಂತರಿಕವಾಗಿ ಇರುವಂತಹ ಒಂದಿಷ್ಟು ಕೆಲಸಗಳಿಗೂ ಮತ್ತು ಕಂಪನಿಯ ಹೊರಗಡೆಗೆ ಅಂದರೆ ಎಕ್ಸ್ಟರ್ನಲ್ ಇಂಟ್ರಾ ಕಂಪನಿ ವರ್ಕ್, ಒಂದು ಕಂಪನಿ ಮತ್ತು ಇನ್ನೊಂದು ಕಂಪನಿಯ ನಡುವಿನ ಒಂದಿಷ್ಟು ರಿಲೇಷನ್ಶಿಪ್ಗಳನ್ನು, ಆ ಲಿಂಕನ್ನು ಕ್ರಿಯೇಟ್ ಮಾಡೋನಾಗಿರ್ತಾನೆ ಅಥವಾ ಲಿಂಕ್ ಆಗಿರ್ತಾನೆ ಅಂತ. ಆ್ಯಂಡ್ ಬೋರ್ಡ್ ಆ್ಯಂಡ್ ಕಮಿಟಿ ಪ್ರೊಸೀಜರ್ಸ್. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ಡಿಫ್ರೆಂಟ್ ಕಮಿಟೀಸ್ ಅಂತ ಏನು ಮಾಡ್ತಾರೆ. ಈಗ ಡಿಬೆಂಚರ್ ಹೋಲ್ಡರ್ಸ್ದೇ ಒಂದು ಕಮಿಟಿ ಅಂತ ಇರ್ಬೋದು, ಶೇರ್ ಹೋಲ್ಡರ್ಸ್ಗಳದೇ ಒಂದು ಕಮಿಟಿ ಇರ್ಬೋದು. ಈ ಕಮಿಟಿಗಳ ಪ್ರೊಸೆಸಸ್ಗಳನ್ನು ಅಂದರೆ ಏನೇನಲ್ಲಿ ಆ್ಯಕ್ಟಿವಿಟೀಸ್ಗಳು ಕ್ಯಾರಿ ಆಗ್ತವೆ ಅವುಗಳನ್ನು ನಿಭಾಯಿಸುವಂಥವನಾಗಿರ್ತಾನೆ ಅಂತ. ಶೆಡ್ಯೂಲಿಂಗ್ ಕಂಪನಿ ಮೀಟಿಂಗ್ಸ್. ಕಂಪನಿ ರೆಗ್ಯುಲರ್ ಆಗಿ ಇಟ್ ಮೇ ಬಿ ಆನ್ ದ ಟೈಮ್ ಡ್ಯೂರೇಷನ್ 3 ಮಂತ್ಸಿಗೆ ಒಂದ್ಸರನೋ ಅಥವಾ ಹಾಫ್ ಮಂತಿಗೆ ಒಂದ್ಸಲ ಅಥವಾ ಮಂತಿಗೆ ಒಂದ್ಸರಿ, ಆ್ಯನುವಲಿ ಆಗ್ಬೋದು, ಮಂತ್ಲಿ ಆಗ್ಬೋದು, ಅಥವಾ 3 ಮಂತ್ಸಿಗೆ ಒಂದ್ಸರಿ ಆಗ್ಬೋದು, ಕ್ವಾರ್ಟರ್ಲಿ, ಈ ರೀತಿ ಮೀಟಿಂಗ್ಸ್ಗಳನ್ನು ಕಂಡಕ್ಟ್ ಮಾಡುವಂತಹ ಶೆಡ್ಯೂಲ್ಗಳನ್ನು ಹಾಕುವಂತಹ ಶೆಡ್ಯೂಲಿಂಗ್ ಕಂಪನಿ ಹಾಕುವಂಥ ಪಾತ್ರವನ್ನು ಕಂಪನಿ ಸೆಕ್ರೆಟರಿ ನಿಭಾಯಿಸ್ತಾನೆ ಅಂತ. ಕಮಾಂಡ್ ಓವರ್ ಅ ಕಾರ್ಪೊರೇಟ್ ಗವರ್ನೆನ್ಸ್. ಸೊ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಹೇಳಿದ್ರೆ ಆಡಳಿತಾತ್ಮಕಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿಯಾದಂತಹ ಒಂದು ನಿಯಂತ್ರಣವನ್ನು ಇಲ್ಲಿ ಕಂಪನಿ ಸೆಕ್ರೆಟರಿ ಆದಂಥ ಹೊಂದಿರಬೇಕಾಗುತ್ತೆ ಅಂತ. ಬೋರ್ಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಡಿಸಿಷನ್ ಟೇಕಿಂಗ್ ಕೆಪಾಸಿಟಿ ಇರುವಂಥದ್ದು ಬೋರ್ಡ್ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಏನು ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿಯೂ ಕೂಡ ಈತನ ಪಾತ್ರ ತುಂಬಾ ಮಹತ್ವ ಆಗಿರುತ್ತೆ ಅಂತ. ಕಂಪನಿ ಸ್ಟ್ಯಾಟ್ಯೂಟರಿ ರಿಜಿಸ್ಟರ್. ಕಂಪನಿ ಸ್ಟ್ಯಾಟ್ಯೂಟರಿ ರಿಜಿಸ್ಟರ್ ಅಂತೇಳಿ ಶಾಸನಬದ್ಧವಾಗಿ ಕೆಲವೊಂದಿಷ್ಟು ದಾಖಲಾತಿಗಳನ್ನಾಯಿತು, ಕೆಲವೊಂದಿಷ್ಟು ರೆಕಾರ್ಡ್ಸ್ಗಳನ್ನಾಯಿತು, ಅವುಗಳನ್ನು ಮೇಂಟೈನ್ ಮಾಡಬೇಕಾದಂತಹ ಕೆಲಸವನ್ನು ಇವ್ನು ಮಾಡಲೇಬೇಕಾಗುತ್ತೆ. ಆ್ಯಂಡ್ ವಾಟ್ ಆರ್ ದ ಕಂಪ್ಲೈನ್ಸಸ್ ರಿಗಾರ್ಡಿಂಗ್ ದೋಸ್, ಅವುಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಬೇಕಾಗಿರುವಂಥ ಕಂಪ್ಲೈನ್ಸಸ್ ಏನಿದಾವೆ. ಈಗ ರಿಜಿಸ್ಟರ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಹಿ ಮಸ್ಟ್ ಕೀಪ್ ಆಲ್ ದ ರೆಕಾರ್ಡ್ಸ್ ಆಗ್ಬೋದು, ರಿಜಿಸ್ಟರ್ ಅನ್ನುವಂಥದ್ದು ಆಗ್ಬೋದು ಈ ರೀತಿ. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಅ ಶೇರ್ ಟ್ರಾನ್ಸ್ಫರ್. ಕಂಪನಿ ಸೆಕ್ರೆಟರಿ ಅಂತೂ ಇನ್ನೊಂದು ವರ್ಕ್ ಏನು ಅಂತ ಹೇಳಿದ್ರೆ, ಇಫ್ ಇಟ್ ಈಸ್ ಲಿಸ್ಟೆಡ್ ಕಂಪನಿ ಅಂತ ಹೇಳಿದ್ರೆ ಅಲ್ಲಿ ಶೇರ್ಸ್ಗಳು ಟ್ರಾನ್ಸ್ಫರ್ ಆಗ್ತವೆ, ಫುಲ್ಲಿ ಪೇಡ್ ಅಪ್ ಶೇರ್ಗಳು ಅಂತ ಹೇಳಿದ್ರೆ ಅವುಗಳನ್ನು ಅಡ್ಮಿನಿಸ್ಟ್ರೇಟ್ ಮಾಡುವಂತಹ ವರ್ಕು ಕೂಡ, ರೋಲನ್ನು ಕೂಡ ಕಂಪನಿ ಸೆಕ್ರೆಟರಿ ನಿಭಾಯಿಸಬೇಕಾಗುತ್ತೆ ಅಂತ. ಕಸ್ಟಡಿ ಆ್ಯಂಡ್ ಯೂಸ್ ಆಫ್ ದ ಕಾರ್ಪೊರೇಟ್ ಸೀಲ್. ಕಾರ್ಪೊರೇಟ್ ಸೀಲ್ ಅನ್ನುವಂಥದ್ದು ಇಟ್ ಈಸ್ ಒನ್ ಆಫ್ ದ ಸೈನ್ ಆಫ್ ದ ಕಂಪನಿಗೆ ಸಂಬಂಧಪಟ್ಟಂಥ ಸೈನ್ ಯಾವುದು ಅಂತ ಹೇಳಿದ್ರೆ ದ್ಯಾಟ್ ಇಸ್ ಎ ಕಾರ್ಪೊರೇಟ್ ಸೀಲ್. ಅದರ ಸುರಕ್ಷತೆ ತುಂಬಾ ಮಹತ್ವದ್ದಾಗಿರುತ್ತೆ. ಯಾಕಂದರೆ ಅದನ್ನು ಬೇರೆ ಅಕ್ರಮ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಕಂಪನಿ ಸೆಕ್ರೆಟರಿ ಹತ್ತಿರ ಕೊಟ್ಟಿರ್ತಾರೆ. ಆ ಕಂಪನಿ ಸೆಕ್ರೆಟರಿ ಆದಂಥವನು ಅದರ ಜವಾಬ್ದಾರಿಯನ್ನು, ಕಸ್ಟಡಿ ಮೀನ್ಸ್ ಹಿ ಹ್ಯಾಸ್ ಟು ಕೀಪ್ ಇಟ್ ಇನ್ ಅ ಸೇಫ್ ಮ್ಯಾನರ್, ಅದನ್ನು ಆ ಒಂದು ಜವಾಬ್ದಾರಿ ಮೇಲೆ ಇರುತ್ತೆ ಅಂತ. ಆ್ಯಂಡ್ ಫಿಡ್ಯೂಷರಿ ಡ್ಯೂಟಿ. ಸೊ ಫಿಡ್ಯೂಷರಿ ಡ್ಯೂಟಿ ಅಂತೇಳಿ 1 ಮಿನಿಟ್. ಇಲ್ಲಿ ನಂಬಿಕೆಯಾದಂತಹ ಒಂದು ಕರ್ತವ್ಯವನ್ನು ನಿಭಾಯಿಸಬೇಕಾದಂಥದ್ದು ಕಂಪನಿ ಸೆಕ್ರೆಟರಿ ಕೆಲಸ ಆಗಿರುತ್ತೆ ಅಂತ. ಬಿಕಾಸ್ ಹಿ ಹ್ಯಾಸ್ ಟು ಕೀಪ್ ಹಿಸ್ ಬಿಲೀವ್ನೆಸ್ ಅಂತ ಹೇಳಿದ್ರೆ ಕಂಪನಿ ಆದಂಥದ್ದು ಅವನ ಹತ್ರ ಭಾಳಷ್ಟು
ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ಗಳನ್ನಾಗ್ಬೋದು, ಡಿಸಿಷನ್ ಓರಿಯೆಂಟೆಡ್ ಆಗ್ಬೋದು, ಅಥವಾ ಕೆಲವಷ್ಟು ಈಗ ಆಡಿಟ್ ಅಂತ ಬಂದಾಗ ಅದಕ್ಕೆ ಅಕೌಂಟಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸ್ಗಳಾಗಿರ್ಬೋದು, ಆ್ಯಂಡ್ ಮೇನ್ ಪ್ರಾಬ್ಲಿ ಇಲ್ಲಿ ನೋಡಿ ಕಾರ್ಪೊರೇಟ್ ಸೀಲ್ ಅಂತ ಆಗಿರ್ಬೋದು, ಇದೆಲ್ಲವೂ ಕೂಡ ಅವನ ಹತ್ರ ಇರುತ್ತೆ. ಹಾಗಿದ್ದಾಗ ಹಿ ಹ್ಯಾಸ್ ಟು ಅವನದ್ದೇ ಆದ ಕರ್ತವ್ಯ ಏನು ಅಂತಂದರೆ ನಂಬಿಕೆಯಿಸಿ ಕೆಲಸ ಮಾಡುವಂಥದ್ದು, ನ್ಯಾಯಸಮ್ಮತವಾಗಿ ಕೆಲಸ ಮಾಡುವಂಥದ್ದು ಅಂತ. ಸೈನಿಂಗ್ ಪೇಪರ್ ವರ್ಕ್, ಫಾರ್ ಸಮ್ ಆಫ್ ದ ಪೇಪರ್ ವರ್ಕ್ಸ್, ಕೆಲವೊಂದಿಷ್ಟು ಪೇಪರ್ ವರ್ಕ್ಸ್ಗಳಿಗೆ ಇವನು ಸೈನ್ ಬೇಕಾಗುತ್ತೆ, ಸೈನಿಂಗ್ ಅಥಾರಿಟಿ ಕೂಡ ಇವನ ಹತ್ರ ಇರುತ್ತೆ. ಸೊ ಹಿ ಮೇ ಬಿ ಬಿಕಮ್ ಒನ್ ಆಫ್ ದ ಅಥಾರಿಟಿ ಪರ್ಸನ್, ಅಥರೈಸ್ಡ್ ಪರ್ಸನ್, ಹಿ ಮೇ ನಾಟ್, ಹಿ ಈಸ್ ಅಥರೈಸ್ಡ್ ಪರ್ಸನ್ ಫಾರ್ ಸಮ್ ಆಫ್ ದ ಪೇಪರ್ ವರ್ಕ್ಸ್ ಅನ್ನೋದ್ರ ಬಗ್ಗೆ. ಆ್ಯಂಡ್ ಕಂಪ್ಲೈನ್ಸಸ್ ಮೀನ್ಸ್ ನಥಿಂಗ್ ಬಟ್ ರಿಗಾರ್ಡಿಂಗ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗ್ಬೋದು. ಈಗ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇದೆ, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನು ರೂಲ್ಸ್ಗಳಿದ್ದಾವೆ ಅವೆಲ್ಲವನ್ನು ಕೂಡ ಫಾಲೋ ಮಾಡುವಂಥದ್ದು, ಕಂಪ್ಲೈಂಟ್ ಮಾಡುವಂಥದ್ದು ಕೆಲಸವನ್ನು ಅಥವಾ ಜವಾಬ್ದಾರಿ ಅಥವಾ ಪಾತ್ರ ಯಾರ್ದಾಗಿರುತ್ತೆ ಅಂದರೆ ಕಂಪನಿ ಸೆಕ್ರೆಟರಿದಾಗಿರುತ್ತೆ ಅಂತ. ಕಮ್ಯುನಿಕೇಷನ್ ವಿತ್ ದ ಶೇರ್ ಹೋಲ್ಡರ್ಸ್, ಸೊ ಆಲ್ಮೋಸ್ಟ್ ಹಿ ಹ್ಯಾಸ್ ಟು ಕೀಪ್ ಟಚ್ ವಿತ್ ದ ಶೇರ್ ಹೋಲ್ಡರ್ಸ್ ಬಿಕಾಸ್ ದ ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್ ಆಫ್ ದ ಕಂಪನಿ. ಅವರಿಗೆ ಕಂಪನಿಗೆ ಸಂಬಂಧಪಟ್ಟಂಥ ಕೆಲವಷ್ಟು ಮಾಹಿತಿಗಳನ್ನು ಕೊಡೋದ್ರ ಮೂಲಕ ಆಗ್ಬೋದು, ಡಿವಿಡೆಂಡ್ಗಳ ಬಗ್ಗೆ ಆಗ್ಬೋದು, ಅಥವಾ ಕಂಪನಿಯ ಇನ್ವೆಸ್ಟ್ಮೆಂಟ್ಸ್ಗಳ ಬಗ್ಗೆ ಆಗ್ಬೋದು, ಈ ರೀತಿಯಾದಂತಹ ಡಿಸ್ಕಷನ್ಸ್ಗಳು ಮಾಡಲಿಕ್ಕೆ ಹಿ ಹ್ಯಾಸ್ ಟು ಆಲ್ವೇಸ್ ಕಮ್ಯುನಿಕೇಟ್ ವಿತ್ ದ ಶೇರ್ ಹೋಲ್ಡರ್ಸ್ ರಿಗಾರ್ಡಿಂಗ್ ದ ಪೊಸಿಷನ್ ಆಫ್ ದ ಕಂಪನಿ ಆಗಿರುತ್ತೆ ಅಂತ. ಆ್ಯಂಡ್ ಪ್ರೊಫೆಷನಲ್ ಅಸಿಸ್ಟೆನ್ಸ್ ಟು ಕಂಪನಿ ಲಿಕ್ವಿಡೇಟರ್, ಟು ದ ಕಂಪನಿ ಲಿಕ್ವಿಡೇಟರ್, ನಥಿಂಗ್ ಬಟ್ ಈಗ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್ ಆಫ್ ದ ಕಂಪನಿ. ಸೊ ಬೇಕಾಗಿರುವಂತಹ ಈ ಪ್ರೊಫೆಷ್ನಲ್ ಅಸಿಸ್ಟೆಂಟ್ ಅಂತ ಏನು ಕರೀತಾರೆ, ಅಂದರೆ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳ ಪ್ರಿಪರೇಷನ್ ಆಗ್ಬೋದು, ಆ್ಯಂಡ್ ಅದಕ್ಕೆ ಬೇಕಾಗಿರೋ ಪೇಮೆಂಟ್ಗಳನ್ನ ಮಾಡಬೇಕಾಗುತ್ತೆ. ಅಟ್ ದ ಟೈಮ್ ಲಿಕ್ವಿಡೇಷನ್ ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕು ಅದೆಲ್ಲ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಬೇಕೋ ಆ ಎಲ್ಲ ಪ್ರೊಫೆಷ್ನಲ್ ವರ್ಕ್ಗಳನ್ನು ಮಾಡುವಂಥ ಕೆಲಸ ಅಥವಾ ಜವಾಬ್ದಾರಿ ಅಥವಾ ರೋಲ್ ಕಂಪನಿ ಸೆಕ್ರೆಟರಿ ಆಗಿರುತ್ತೆ ಅಂತ. ಆ್ಯಂಡ್ ಅಪಿಯರೆನ್ಸ್ ಬಿಫೋರ್ ದ ಜುಡಿಕೇಚರ್ ಅಥವಾ ಟ್ರಿಬ್ಯುನಲ್, ಅಕಸ್ಮಾತ್ ಕಂಪನಿಯ ಮೇಲ್ಗಡೆಗೆ ಏನಾದರೂ ಕೇಸ್ಗಳಾದಾಗ ಅಥವಾ ಕಂಪನಿ ಯಾರದ ವಿರುದ್ಧ ಕೇಸ್ಗಳನ್ನು ಹಾಕಿದಾಗ ಅಂತಹ ಸಂದರ್ಭಗಳಲ್ಲಿ ಹಿ ಮಸ್ಟ್ ಆ್ಯಕ್ಟ್ ಆ್ಯಸ್ ಅ ರಿಪ್ರೆಸೆಂಟೇಟಿವ್ ಆಫ್ ಅ ಕಂಪನಿ ಒಬ್ಬ ಪರ್ಸನ್ ಆಗಿ ರಾಯಭಾರಿಯಾಗಿ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಆ್ಯಂಡ್ ಆ ಟ್ರಿಬ್ಯುನಲ್ ಮುಂದ್ಗಡೆಗೆ ಇವರು ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ. ಕಂಪನಿ ಸೆಕ್ರೆಟರಿ ಆ್ಯಸ್ ಎ ರಿಜಿಸ್ಟರ್ಡ್ ವ್ಯಾಲ್ಯೂಯೇಟರ್. ಸೊ ರಿಜಿಸ್ಟರ್ಡ್ ವ್ಯಾಲ್ಯೂಯೇಟರ್ ಮೀನ್ಸ್ ನಥಿಂಗ್ ಬಟ್ ಹಿ ಈಸ್ ಒನ್ ಆಫ್ ದ ಅಥರೈಸ್ಡ್ ಪರ್ಸನ್ಸ್ ಟು ಇವ್ಯಾಲ್ಯುವೇಟ್ ದ ಕಂಪನೀಸ್ ಪೊಸಿಷನ್ಸ್. ಕಂಪನಿಯಲ್ಲಿ ಆಗ್ತಿರುವಂತಹ ಘಟನೆಗಳಾಯಿತು, ಕಂಪನಿಯಲ್ಲಿ ಆಗ್ತಿರುವಂಥ ಏರಿಳಿತಗಳಾಯಿತು, ಇವುಗಳನ್ನು ಅವನೇನು ಮಾಡ್ಬೋದು ಅಂತ ಹೇಳಿ ವ್ಯಾಲ್ಯುವೇಟ್ ಮಾಡ್ಬೋದು. ಇಟ್ಸ್ ಅಥರೈಸ್ಡ್ ಪರ್ಸನ್ ಆಗಿರ್ತಾನೆ ಅಂತ. ಆ್ಯಂಡ್ ಕಂಪನಿ ಸೆಕ್ರೆಟರೀಸ್ ಟು ಪ್ರೊವೈಡ್ ಅ ಬ್ಯಾಂಕಿಂಗ್ ಸರ್ವಿಸಸ್. ಆ್ಯಸ್ ಯೂಶ್ವಲ್ ಬ್ಯಾಂಕಿಂಗ್ ಸರ್ವಿಸಸ್ಗಳಂತ ಬಂದಾಗ ನಥಿಂಗ್ ಬಟ್ ಸಿಂಪಲ್ ಆಗಿರುವಂಥ ಒಂದಿಷ್ಟು ಜನರಲ್ ಅಂತ ನೋಡಿದಾಗ ಡೆಪಾಸಿಟ್ಸ್ಗಳಾಗ್ಬೋದು, ಪೇಮೆಂಟ್ಸ್ಗಳಾಗ್ಬೋದು. ಈಗ ಒಬ್ಬ ರಾ ಮೆಟೀರಿಯಲ್ ಸಪ್ಲೈಯರ್ಸಿಗೆ ಆಗ್ಬೋದು, ಸಪ್ಲೈಯರ್ಸ್ಗಳಿಗೆ, ಕಸ್ಟಮರ್ಸ್ಗಳಿಗೆ, ಕ್ರೆಡಿಟಾರ್ಸ್ಗಳಿಗೆ ಪೇಮೆಂಟ್ ಮಾಡೋದ್ರ ಬಗ್ಗೆ, ಆ್ಯಂಡ್ ಡಿವಿಡೆಂಡ್ ಪೇಮೆಂಟ್ ಟೈಮ್ ಒಳಗಡೆ, ಆ್ಯಂಡ್ ಡಿಬೆಂಚರ್ ಹೋಲ್ಡರ್ಸ್ಗಳಿಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡುವಂಥದ್ದಾಗ್ಬೋದು. ಇವೆಲ್ಲವೂ ಕೂಡ ಹಿ ವಿಲ್ ಬಿಕಮ್ ಆ್ಯಸ್ ಅ ಒನ್ ಆಫ್ ದ ಬ್ಯಾಂಕಿಂಗ್ ಸರ್ವಿಸ್ ಪ್ರೊವೈಡ್ ಕೂಡ ಅವ್ನು ಮಾಡ್ಬೋದು, ಆ ರೀತಿಯಾಗಿ ವರ್ಕ್ ಮಾಡ್ತಾನೆ ಅಂತ. ಆ್ಯಂಡ್ ಡಿಸ್ಕ್ಲೋಸರ್ ಆ್ಯಂಡ್ ರಿಪೋರ್ಟೇಷನ್ ಅಂತ. ಸೊ ಡಿಸ್ಕ್ಲೋಸರ್ ಮೀನ್ಸ್ ನಥಿಂಗ್ ಬಟ್ ಈಗ ಆ್ಯಟ್ ದ ಟೈಮ್ ಆಫ್ ಆ್ಯನ್ಯುವಲ್ ಜನರಲ್ ಮೀಟಿಂಗಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರು ಡಿವಿಡೆಂಡ್ ರೇಟ್ಗಳನ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಅದರ ಜವಾಬ್ದಾರಿ ಯಾರಿಗಿರುತ್ತೆ ಅಂತಂದರೆ ಕಂಪನಿ ಸೆಕ್ರೆಟರಿಗೆ ಇರುತ್ತೆ. ಆ್ಯಂಡ್ ಆ್ಯನ್ಯುವಲ್ ರಿಪೋರ್ಟ್ಸ್ಗಳು ಅಂತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಡಿಸ್ಕ್ಲೋಸ್ ಮಾಡುವಂಥದ್ದಾಗ್ಬೋದು. ಆ್ಯಂಡ್ ಕಂಪನಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಹೊಸ ಡಿವಿಡೆಂಡ್ ರೇಟ್ಗಳಾಗ್ಬೋದು, ಅಥವಾ ನ್ಯೂ ಶೇರ್ಸ್ಗಳ ಬಿಡುಗಡೆ ಆಗ್ಬೋದು, ಇವೆಲ್ಲವೂ ಕೂಡ ಡಿಸ್ಕ್ಲೋಸ್ ಮಾಡುವಂಥದ್ದು. ಮತ್ತು ರಿಪೋರ್ಟೇಷನ್ ಅಂತ ಹೇಳಿದರೆ ವಾಟ್ ಎವರ್ ದ ಆ್ಯಕ್ಟಿವಿಟೀಸ್ ಆರ್ ಡನ್ ಥ್ರೂ ಔಟ್ ದ ಇಯರ್ ಆಗ್ಬೋದು, ಅಟ್ ದ ಮೀಟಿಂಗ್ ಆಗ್ಬೋದು, ಆ್ಯಂಡ್ ವಾಟ್ ಇಸ್ ರಿಗಾರ್ಡಿಂಗ್ ಸಮ್ ಆಫ್ ದ ಪ್ರೊಜೆಕ್ಟ್ಸ್ ಆಗ್ಬೋದು, ಆ ಎಲ್ಲ ರಿಪೋರ್ಟ್ಗಳನ್ನ ರೆಡಿ ಮಾಡಿ ಪ್ರೊವೈಡ್ ಮಾಡುವಂಥ ಜವಾಬ್ದಾರಿ ರೋಲ್ ಯಾರ್ದಾಗಿರುತ್ತೆ, ಕಂಪನಿ ಸೆಕ್ರೆಟರಿ ಆಗುತ್ತೆ. ರಿಪೋರ್ಟಿಂಗ್ ಆಫ್ ಅ ಫ್ರಾಡ್ ಆಲ್ಸೋ. If there is any mistakes in a company, or if there is any person who has did fraudness to the company ಅಂತ ಹೇಳಿದ್ರೆ ಅಂತಹ ಫ್ರಾಡ್ಗಳನ್ನು ಕೂಡ ರಿಪೋರ್ಟ್ ಮಾಡುವಂತಹ ಕೆಲಸವನ್ನು ಕಂಪನಿ ಸೆಕ್ರೆಟರಿ ಅಂತ ಮಾಡಬೇಕಾಗುತ್ತೆ. ದೀಸ್ ಆಲ್ ಆರ್ ದ ರೋಲ್ ಆಫ್ ದ ಕಂಪನಿ ಸೆಕ್ರೆಟರಿ. ಅವನು ತುಂಬ ವಿವಿಧ ರೀತಿಯಾದಂತಹ ಕೆಲಸಗಳನ್ನು ನಿಭಾಯಿಸ್ತಾನೆ ಒಬ್ಬ ಕಂಪನಿ ಸೆಕ್ರೆಟರಿ ಅನ್ನೋದ್ರ ಬಗ್ಗೆ. ಇಷ್ಟೆಲ್ಲ ರೋಲ್ಗಳನ್ನು ನಾವು ನೋಡಿದ್ವಿ. ಈಗ ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಕಂಪನಿ ಸೆಕ್ರೆಟರೀಸ್ ರೋಲ್ ಆ್ಯಟ್ ಮೀಟಿಂಗ್ಸ್. ಸೊ ಮೀಟಿಂಗ್ನ ಸಂದರ್ಭದಲ್ಲಿ ಒಬ್ಬ ಕಂಪನಿ ಸೆಕ್ರೆಟರಿಯ ಪಾತ್ರ ಏನು ಅಂತ ನೋಡೋದಾದರೆ, ದ ಸೆಕ್ರೆಟರಿ ಈಸ್ ಎ ಕ್ರೂಷಿಯಲ್ ಟು ದ ಸ್ಮೂತ್ ರನ್ನಿಂಗ್ ಆಫ್ ಅ ಮ್ಯಾನೇಜ್ಮೆಂಟ್ ಕಮಿಟಿ ಮೀಟಿಂಗ್. ದಿಸ್ ಇನ್ವಾಲ್ವ್ಸ್ ಆ್ಯಕ್ಟಿವಿಟೀಸ್ ಬಿಫೋರ್, ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ದ ಕಮಿಟಿ ಮೀಟಿಂಗ್ಸ್ ಅಂತ. ಅಂದರೆ ಕಂಪನಿ ಮೀಟಿಂಗ್ಸ್ಗಳು ಯಾಕೆ ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳಾಗ್ಬೋದು, ಡಿಫ್ರೆಂಟ್ ಕಮಿಟೀಸ್ಗಳಾಗ್ಬೋದು, ಸೊ ಅವುಗಳೆಲ್ಲರ ಮೀಟಿಂಗ್ ಇದೆ ಅನ್ನೋದು. ಯಾಕಂದರೆ ಡಿಸಿಷನ್ ಟೇಕಿಂಗ್ ಆಗ್ಬೋದು, ಆರ್ ರಿಗಾರ್ಡಿಂಗ್ ದ ಸಮ್ ಅದರ್ ಇಶ್ಯೂಸ್ ರಿಲೇಟಿಂಗ್ ಟು ದ ಕಂಪನೀಸ್, ಯಾವುದಾದ್ರೂ ಈಗ ಪ್ರತಿಯೊಂದಕ್ಕೂ ಕೂಡ ನಾವೇನಂದರೆ ಮೀಟಿಂಗ್ಸ್ಗಳ ಮಾಡೋದ್ರ ಮೂಲಕ, ಬಿಕಾಸ್ ಬೈ ಟೇಕಿಂಗ್ ದ ಸಜೆಷನ್ಸ್ ಫ್ರಮ್ ದ ಅದರ್ ಹೂ ಆರ್ ಎಕ್ಸ್ಪರ್ಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್, ಅಥವಾ
ಕಾರ್ಮಿಕರಲ್ಲಿ ಅಂದರೆ ಲೇಬರ್ಸ್ಗಳಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರ ಕಡೆಯಿಂದ ಸಜೆಷನ್ ತಗೊಳ್ಳೋದ್ರ ಮೂಲಕ. ಆ್ಯಂಡ್ ಆಲ್ಸೋ ದ ಮೀಟಿಂಗ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಕಂಪನಿ ಫಾರ್ ದ ಸ್ಮೂತ್ ರನ್ನಿಂಗ್. ಇನ್ ದ್ಯಾಟ್ secretary is also one of the person who can help to run a smooth managerial committee meetings anta. In order to be effective, the secretary of the management committee should ensure that they carry out the following activities. ಏನೇನು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾರೆ ಬಿಫೋರ್ ದ ಮೀಟಿಂಗ್, ಅಂದರೆ ಮೀಟಿಂಗನ್ನು ಕಂಡಕ್ಟ್ ಮಾಡೋದಕ್ಕಿಂತ ಮುಂಚೆ ಕಂಪನಿ ಸೆಕ್ರೆಟರಿ ತನ್ನದೇ ಆದ ಕೆಲವೊಂದಿಷ್ಟು ಕೆಲಸಗಳಿದ್ದಾವೆ. ಯಾವುದದು ಅಂತ ಹೇಳಿದ್ರೆ, ಕನ್ಸಲ್ಟ್ ವಿತ್ ದ ಚೇರ್ಪರ್ಸನ್ ಆನ್ ದ ಆರ್ಡರ್ ಆಫ್ ದ ಬಿಸ್ನೆಸ್ ಫಾರ್ ಅ ಮೀಟಿಂಗ್. ನೋಡಿ, ಈ ಕಂಪನಿಯ ಚೇರ್ಪರ್ಸನ್ ಅಂತ ಯಾರು ಇರ್ತಾರೆ, ಮೀಟಿಂಗ್ನ ಚೇರ್ಪರ್ಸನ್ ಅಥವಾ ಕಂಪನಿ ಚೇರ್ಪರ್ಸನ್ ಇರುತ್ತೆ, ಅವ್ರನ್ನ ಮೀಟಿಂಗ್ನ ಪರ್ಪಸ್ಗೋಸ್ಕರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾದಂಥ ಕೆಲಸವನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಒಂದು ಅಜೆಂಡಾ ರೆಡಿ ಮಾಡಬೇಕಾಗುತ್ತೆ. ಆ್ಯಂಡ್ ವೇ ಇನ್ ವಿಚ್ ಇಟ್ ಶುಡ್ ಬಿ ಡೆಲ್ಟ್ with on the agenda, decide what business requires discussion and what requires a decision by the management committee. ಅಂದರೆ in that meeting which type of a subject is going to be discussed ಅಥವಾ ಇಶ್ಯೂ ಮೇ ಬಿ ಡಿಸ್ಕಸ್, ಯಾವ ಮ್ಯಾಟ್ರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮುಂಚೆನೇ ಗೊತ್ತಿರಬೇಕು, ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು ಅಂತ. ಆ್ಯಂಡ್ ಎನ್ಶೂರ್ ದ್ಯಾಟ್ ದ ನೋಟಿಸ್ ಆಫ್ ದ ಮೀಟಿಂಗ್ ಇಸ್ ಗಿವನ್, ದಟ್ ಸೂಟೇಬಲ್ accommodation is arranged and confirmed and that copies of the agenda is prepared. ನೆಕ್ಸ್ಟ್ ಅವನ ಕೆಲಸ ಏನು ಅಂತೇಳಿದ್ರೆ, ಸೊ ಮೀಟಿಂಗಿಗೆ ಸಂಬಂಧಪಟ್ಟಂತಹ ನೋಟಿಸು ಆ ಮೀಟಿಂಗಿಗೆ ಬರಬೇಕಾದಂತಹ ಎಲ್ಲರಿಗೂ ರೀಚ್ ಆಗಿದೆ ಅನ್ನೋದನ್ನು ಇನ್ಶೂರ್ ಮಾಡ್ಕೊಳ್ಳೋಂಥದ್ದು. ಆ್ಯಂಡ್ ಆಲ್ಸೋ ವಾಟ್ ಈಸ್ ದ ಲೊಕೇಶನ್ ಆಫ್ ದ್ಯಾಟ್ ಮೀಟಿಂಗ್ ಈಸ್ ಗೋಯಿಂಗ್ ಟು ಬಿ ಕಂಡಕ್ಟ್, ಎಲ್ಲಿ ಆ ಲೊಕೇಶನ್ ಯಾವ ಪ್ಲೇಸಲ್ಲಿ ಮೀಟಿಂಗ್ ಕಂಡಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ದ ಅಜೆಂಡಾ ಆಫ್ ದ ಮೀಟಿಂಗಲ್ಲಿ ಯಾರ್ಯಾರು ಇರ್ತಾರೆ, ಯಾರಾದಮೇಲೆ ಯಾರು ಮಾತಾಡ್ತಾರೆ, ಆ್ಯಂಡ್ ಯಾವ ವಿಚಾರದ ಬಗ್ಗೆ ಯಾರು ಎಷ್ಟೋ ತನಕ ಮಾತಾಡ್ಬೋದು, ಎಷ್ಟು ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ, ಮೀಟಿಂಗ್ನ ಇನ್ ಬಿಟ್ವೀನ್ ಟೈಮ್ ಎಷ್ಟು, ಆ್ಯಂಡ್ ಪರ್ಟಿಕ್ಯುಲರ್ ಸಮ್ ಆಫ್ ದ ಡಿಸ್ಕಷನ್ಗಳಿಗೆ ಇಂತಿಷ್ಟೇ ಟೈಮ್ ಇದೆ. ದೀಸ್ ಆಲ್ ಆರ್ ಸಮ್ ಆಫ್ ದ ಅಜೆಂಡಾ ಅಂತ, ಸಮ್ ಆಫ್ ದ ಪಾಯಿಂಟ್ಸ್ ಇನ್ ಟು ದ ಅಜೆಂಡಾ. ಆ ಅಜೆಂಡಾ ಪ್ರಿಪರೇಷನ್ ಆಗಿದೆ ಅಂತ ಚೆಕ್ ಮಾಡುವಂಥದ್ದು. ಆ್ಯಂಡ್ ಸರ್ಕ್ಯುಲರ್ ಟು ಆಲ್ ಮೆಂಬರ್ಸ್ ಎನಿ ಪೇಪರ್ಸ್ ಟು ಬಿ ಡಿಸ್ಕಸ್ಡ್ ಅಟ್ ದ ಅಪ್ಕಮಿಂಗ್ ಮೀಟಿಂಗ್, ಕಾಪಿ ಆಫ್ ದ ಅಜೆಂಡಾ, ಮಿನಿಟ್ಸ್ ಆಫ್ ದ ಪ್ರೀವಿಯಸ್ ಮೀಟಿಂಗ್. ಆ್ಯಂಡ್ ಮೀಟಿಂಗ್ ಒಳಗೆ ಇರಬೇಕಾದಂತಹ ಪ್ರತಿಯೊಬ್ಬ, ಅಂದರೆ ಯಾರು ಅಟೆಂಡ್ ಆಗಬೇಕು ಅವರೆಲ್ಲರಿಗೂ ಕೂಡ ಅಜೆಂಡಾದೊಂದು ಕಾಪಿ ಕಳಿಸ್ಬೇಕಾಗುತ್ತೆ. ಆ್ಯಂಡ್ ವಾಟ್ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಮೀಟಿಂಗ್ ಅನ್ನೋದ್ರ ಬಗ್ಗೆ. ಆ್ಯಂಡ್ ಇಫ್ ದೇರ್ ಇಸ್ ಎನಿ ಮಿನಿಟ್ಸ್ ರಿಗಾರ್ಡಿಂಗ್ ದ ಪ್ರೀವಿಯಸ್ ಮೀಟಿಂಗ್ಸ್, ಮಿನಿಟ್ಸ್ ಆಫ್ ದ ಪ್ರೀವಿಯಸ್ ಮೀಟಿಂಗ್ಸಲ್ಲಿ ಏನಾದರೂ ಡಿಸ್ಕಷನ್ ಆಗಿರೋ ಪಾಯಿಂಟ್ಸ್ಗಳಿದೆ ಅದನ್ನು ಕೊಡಬೇಕಾಗುತ್ತೆ. ಮೇಕ್ ಶೂರ್ ದಟ್ ಎನಿ ರಿಪೋರ್ಟ್ಸ್ ಆರ್ ಇನ್ಫಾರ್ಮೇಷನ್ ರಿಕ್ವೆಸ್ಟೆಡ್ ಆಟ್ ದ ಲಾಸ್ಟ್ ಮೀಟಿಂಗ್ ಇಸ್ ಅವೈಲೇಬಲ್ ಆರ್ ದಟ್ ದೇರ್ ಇಸ್ ಎ ಗುಡ್ ರೀಸನ್ ವೈ ನಾಟ್ ಅಂತ. ಅಂದರೆ ಹಿಂದಿನ ಒಂದು ಮೀಟಿಂಗಲ್ಲಿ ಆದಂತಹ ಏನಾದರೂ ಇನ್ಫಾರ್ಮೇಷನ್ಸ್ಗಳನ್ನು ಹಿಂದಿನ ಮೀಟಿಂಗಲ್ಲಿ ಕೇಳಿದರೆ, ಸೊ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಅಥವಾ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂಗೆ ನಮಗೆ ಇನ್ಫಾರ್ಮೇಷನ್ಸ್ಗಳು ಬೇಕು ಅಂತ ಏನಾದರೂ ಹಳೆಯ ಮೀಟಿಂಗಲ್ಲಿ ಕೇಳಿತ್ತು ಅಂತ ಹೇಳಿದ್ರೆ, ಈ ಮೀಟಿಂಗಿನ ಹೊತ್ತಿಗೆ ಅವುಗಳನ್ನು ನಾವು ರೆಡಿ ಮಾಡಿಟ್ಕೊಳ್ಬೋದು. ಕಂಪನಿ ಸೆಕ್ರೆಟರಿ ಕೆಲಸ ಆಗಿರುತ್ತೆ. ಅಕಸ್ಮಾತ್ ಅದು ರೆಡಿ ಆಗಿಲ್ಲ ಅಂತ ಹೇಳಿದ್ರೆ ವೈ ಅನ್ನೋದ್ರ ಬಗ್ಗೆ ಅದಕ್ಕೆ ರೀಸನ್ ಕೂಡ ಇರಬೇಕಾಗತ್ತೆ ಅಂತ. ಇದು ಬಿಫೋರ್ ದ ಮೀಟಿಂಗ್ ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಆರ್ ಟು ಬಿ ಡನ್ ಬೈ ದ ಕಂಪನಿ ಸೆಕ್ರೆಟರಿ ಅಂತ ನೋಡೋದಾದರೆ, ಈಗ at the meeting arrive in a good time before the meeting with the minutes and with all the relevant correspondence and business matters for that meeting in a good order. ಸಿಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಮೀಟಿಂಗ್ ನಡೆಯೋಕ್ಕಿಂತ ಒಂದಿಷ್ಟು ಸಮಯದ ಮುಂಚೆನೇ ಅಲ್ಲಿ ಅರೈವ್ ಆಗುವಂಥದ್ದು. ಆ್ಯಂಡ್ ಅವತ್ತಿನ ಮೀಟಿಂಗ್ಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳ ಡಾಕ್ಯುಮೆಂಟ್ಸ್ಗಳು ರೆಡಿ ಇರುವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ಮಿನಿಟ್ಸ್, ಹಳೆಯ ಮೀಟಿಂಗಲ್ಲಾದಂತಹ ಮಿನಿಟ್ಸ್ಗಳ ಬಗ್ಗೆ ಅಲ್ಲಿರಬೇಕು. ಆ್ಯಂಡ್ ಪ್ರೀವಿಯಸ್ ಮೀಟಿಂಗಲ್ಲಾದಂತಹ ಏನೇನು ಮಿನಿಟ್ಸ್ಗಳಿರ್ತಾವೆ ಅವುಗಳನ್ನು ಓದಿ ಹೇಳುವಂಥದ್ದು. ಆ್ಯಂಡ್ ಇಫ್ ದೇ ಆರ್ ಅಪ್ರೂವ್ಡ್ ಆಫ್ಟರ್ ದ ಚೇರ್ಪರ್ಸನ್ ಸಿಗ್ನೇಚರ್ ಅಂತ, ಅಕಸ್ಮಾತ್ ಏನಾದರೂ ಮಿನಿಟ್ಸ್ಗಳಲ್ಲಿ ಯಾವುದಾದ್ರೂ ರೆಸೊಲ್ಯೂಷನ್ಸ್ಗಳನ್ನು ಪಾಸ್ ಮಾಡಿ ಅಂತಹ ಪ್ರೊಜೆಕ್ಟ್ಗಳು ಅಪ್ರೂವ್ಡ್ ಆಗಿದ್ದರೆ, ಈ ಸಾರಿ ಅದನ್ನು ಚೇರ್ಪರ್ಸನ್ನ ಸೈನನ್ನು ತಗೊಳ್ಳುವಂಥ ಕೆಲಸ ಆಗಬೇಕು ಅಂತ. ಆ್ಯಂಡ್ ರಿಪೋರ್ಟ್ ಆನ್ ಆ್ಯಕ್ಷನ್ ಆಫ್ ಆರ್ ಮ್ಯಾಟರ್ಸ್ ಅರೈಸಿಂಗ್ ಫ್ರಮ್ ದ ಪ್ರೀವಿಯಸ್ ಮಿನಿಟ್ಸ್, ರೀಡ್ ಎನಿ ಇಂಪಾರ್ಟೆಂಟ್ ಕರೆಸ್ಪಾಂಡೆನ್ಸ್ ದಟ್ ಹ್ಯಾಸ್ ಬಿನ್ ರಿಸೀವ್ಡ್. ಈಗ ಹಳೆಯ ಮೀಟಿಂಗಲ್ಲಿ ಬರೆದಿರುವಂತಹ ಮಿನಿಟ್ಸ್ಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಈ ವಿದಿನ್ ದಟ್ ಟೈಮ್, ಹಳೆಯ ಮೀಟಿಂಗು ಈ ಮೀಟಿಂಗ್ ನಡೆಯುವ ಸಮಯದಲ್ಲಿ ಏನಾದರೂ ಕರೆಸ್ಪಾಂಡೆನ್ಸ್ಗಳು ಇತ್ತು ಅಂತ ಹೇಳಿದ್ರೆ ಅದನ್ನು ಮೆನ್ಷನ್ ಮಾಡುವಂಥದ್ದು, ಮೀಟಿಂಗ್ ಒಳಗಡೆಗೆ ಮೆನ್ಷನ್ ಮಾಡುವಂಥದ್ದು ಕಂಪನಿ ಸೆಕ್ರೆಟರಿ ಕೆಲಸ ಆಗಿರುತ್ತೆ ಅಂತ. ಆ್ಯಂಡ್ ಅನ್ಲೆಸ್ ದೇರ್ ಇಸ್ ಅ ಮಿನಿಟ್ ಸೆಕ್ರೆಟರಿ, ಅಕಸ್ಮಾತಲ್ಲಿ ಮಿನಿಟ್ ಸೆಕ್ರೆಟರಿ ಆಗಿ ಸಪ್ರೇಟಾಗಿ ಇರ್ತಾರೆ ಒಬ್ಬರು, ಅವ್ರು ಇಲ್ಲದೇ ಇದ್ದರೆ ಟೇಕ್ ಅ ನೋಟ್ಸ್ ಆಫ್ ದ ಮೀಟಿಂಗ್, ರೆಕಾರ್ಡಿಂಗ್ ದ ಕೀ ಪಾಯಿಂಟ್ಸ್ ಆ್ಯಂಡ್ ಮೇಕಿಂಗ್ ಶೂರ್ ದ್ಯಾಟ್ ಆಲ್ ಡಿಸಿಷನ್ಸ್ ಆ್ಯಂಡ್ ಪ್ರಪೋಸಲ್ಸ್ ಆರ್ ರೆಕಾರ್ಡೆಡ್ ಆಸ್ ವೆಲ್ ಆಸ್ ದ ನೇಮ್ ಆಫ್ ದ ಪರ್ಸನ್ಸ್ ಆರ್ ಅ ಗ್ರೂಪ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ದಮ್ ಔಟ್. ಅಂದರೆ ಸಿಂಪಲ್ ಏನಂತ ಹೇಳಿದ್ರೆ, ಪ್ರತಿಯೊಂದು ಮೀಟಿಂಗ್ ನಡೆಯಬೇಕಾದ್ರೆ ಅಲ್ಲಿ ಒಬ್ಬ ಮಿನಿಟ್ ಸೆಕ್ರೆಟರಿ ಅಂತ ಇರ್ತಾರೆ. ಮಿನಿಟ್ಸ್ ಅಂತ ಹೇಳಿದ್ರೆ ನಥಿಂಗ್ ಬಟ್ ಏನೇನು ಆ ಒಂದು ಮೀಟಿಂಗ್ ಒಳಗಡೆ ಡಿಸ್ಕಷನ್ಗಳಾಗ್ತವೆ ಅವುಗಳೆಲ್ಲವನ್ನು ಬರೆದಿಡುವಂಥದ್ದು. ಆ್ಯಂಡ್ ಅಲ್ಲಿರೋ ಡಿಸಿಷನ್ಸ್ಗಳಾಯಿತು, ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಜೆಷನ್ಸ್ಗಳಿದ್ದರೆ ಅವುಗಳನ್ನ ಬರೆದಿಡುವಂಥದ್ದು.
ಆ್ಯಂಡ್ ಅದರ ಜೊತೆಗೆ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್, ಸೊ ಆ ಪಾಯಿಂಟ್ ಆಗಿರ್ಬೋದು, ಆ ಒಂದು ಡಿಸ್ಕಷನ್ನಲ್ಲಾಗಿರುವಂತಹ ಸಜೆಷನ್ಸ್ಗಳಾಗಿರ್ಬೋದು, ಅದನ್ನು ಯಾರು ತಗೊಳ್ಬೇಕು, ಯಾರಿಗದು ಅಪ್ಲೈ ಆಗುತ್ತೆ, ಆ ಒಬ್ಬ ವ್ಯಕ್ತಿಗಳಿಗೆ ಅದನ್ನು ಕೊಡುವಂಥದ್ದು, ಕ್ಯಾರಿ ಮಾಡುವಂಥದ್ದು, ಕ್ಯಾರಿಂಗ್ ಟೈಮ್ ಅಂತ. ಮೇಕ್ ಶ್ಯೂರ್ ಆ್ಯಕ್ಷನ್ಸ್ ಪಾಯಿಂಟ್ಸ್ ಆರ್ ಕ್ಲಿಯರ್ ಅಂತ. ಆ್ಯಂಡ್ ಅದ್ರ ಜೊತೆಗೆ ಏನು ಪಾಯಿಂಟ್ಸ್ಗಳನ್ನ ಅಲ್ಲಿ ಹೇಳಿದ್ದಾರೆ, ಯಾವ ಆ್ಯಕ್ಟಿವಿಟೀಸ್ಗಳು ಆಗಬೇಕು ಅವುಗಳನ್ನು ಕ್ಲಿಯರಾಗಿ ಮೆನ್ಷನ್ ಮಾಡುವಂಥದ್ದು ಅಂತ. ಆ್ಯಂಡ್ ಮೇಕ್ ಶ್ಯೂರ್ ದ್ಯಾಟ್ ದ ಚೇರ್ಪರ್ಸನ್ ಈಸ್ ಸಪ್ಲೈಡ್ ವಿತ್ ಆಲ್ ದ ನೆಸಸರಿ ಇನ್ಫಾರ್ಮೇಷನ್ಸ್ ಫಾರ್ ಐಟಮ್ಸ್ ಆನ್ ದ ಎಜೆಂಡಾ ಆ್ಯಂಡ್ ರಿಮೈಂಡ್ ದ ಚೇರ್ಪರ್ಸನ್ ಇಫ್ ಆ್ಯನ್ ಐಟಮ್ ಹ್ಯಾಸ್ ಬೀನ್ ಓವರ್ಲುಕ್ಡ್. ಆ್ಯಂಡ್ ಅದ್ರ ಜೊತೆಗೆ ಅಟ್ ದ ಮೀಟಿಂಗಲ್ಲಿ ಡಿಸ್ಕಷನ್ ಆಗಬೇಕಾಗಿರುವಂತಹ ಎಲ್ಲ ಪಾಯಿಂಟ್ಸ್ಗಳು ಡಿಸ್ಕಷನ್ ಆಗಿದಾವ ಅನ್ನೋದನ್ನು ಚೇರ್ಪರ್ಸನ್ಗೆ ಕನ್ಫರ್ಮ್ ಮಾಡಬೇಕು. ಅದರ ಜೊತೆಗೆ ಯಾವುದಾದ್ರೂ ರಿಪೀಟೆಡ್ ಆಗ್ತಾ ಇದ್ದಾವ ಅದರಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಕನ್ಫರ್ಮೇಷನ್ ಮಾಡಬೇಕಾಗಿರುವಂಥದ್ದು ಒಬ್ಬ ಕಂಪನಿ ಸೆಕ್ರೆಟರಿನ ಡ್ಯೂಟಿ ಆಗಿರುತ್ತೆ ಅಟ್ ದ ಮೀಟಿಂಗ್ ಅಂತ. ಆ್ಯಂಡ್ ಆಫ್ಟರ್ ದ ಮೀಟಿಂಗ್, ಸೊ ಪ್ರಿಫರ್ ಡ್ರಾಫ್ಟ್ ಆಫ್ ದ ಮಿನಿಟ್ಸ್. ಅಕಸ್ಮಾತಲ್ಲಿ ಮಿನಿಟ್ ಸೆಕ್ರೆಟರಿ ಇಲ್ಲದೇ ಇದ್ದರೆ ಕಂಪನಿ ಸೆಕ್ರೆಟರಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಏನು ಮಿನಿಟ್ಸ್ಗಳಿದ್ದಾವೆ, ಆಗಲೇ ಹೇಳಿದೆ ನಿಮಗೆ ಮಿನಿಟ್ಸ್ ಅಂದರೆ ಏನಂತ ಹೇಳಿದ್ರೆ ಸಿಂಪಲ್, ಆ ಒಂದು ಮೀಟಿಂಗಲ್ಲಿ ಆದಂತಹ ಏನೇ ಡಿಸ್ಕಷನ್ ಆಗಿದೆ ಎಲ್ಲ ಪಾಯಿಂಟ್ಸ್ಗಳಾಯಿತು, ಆ್ಯಂಡ್ ಯಾರ್ಯಾರು ಏನು ಸಜೆಷನ್ ಕೊಟ್ಟಿದ್ದಾರೆ, ಆ್ಯಂಡ್ ಯಾವ ಒಂದಿಷ್ಟು ಡಿಸಿಷನ್ಸ್ಗಳನ್ನು ಅಲ್ಲಿ ತೊಗೊಳ್ಳಲಾಗಿದೆ, ಆ್ಯಂಡ್ ರೆಸೊಲ್ಯೂಷನ್ಸ್ಗಳನ್ನು ಪಾಸ್ ಮಾಡಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಮಿನಿಟ್ಸ್ ಇರುತ್ತೆ. ಅದನ್ನು ಕನ್ಸರ್ನ್ ಚೇರ್ಪರ್ಸನ್ಗೆ ಮತ್ತು ಮೋಸ್ಟ್ ಸೀನಿಯರ್ ಸ್ಟಾಫ್ ಮೆಂಬರ್ಸ್ಗಳಿಗೆ ಒಂದ್ಸಲ ಅದನ್ನು ಅಪ್ರೂವಲಿ ಕಳಿಸ್ಬೇಕಾಗುತ್ತೆ, ಏನೇನು ಮಿನಿಟ್ಸ್ ಆಗಿದೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ಅದಾದಮೇಲೆ ಸೆಂಡ್ ಅ ರಿಮೈಂಡರ್ ನೋಟಿಸ್ ಆಫ್ ಈಚ್ ಡಿಸಿಷನ್ ರಿಕ್ವೈರಿಂಗ್ ಆ್ಯಕ್ಷನ್ ಟು ದ ರಿಲೆವೆಂಟ್ ಪರ್ಸನ್. ಆ ಮೀಟಿಂಗ್ನಲ್ಲಿ ಏನೇನು ಮಿನಿಟ್ಸ್ಗಳಾಗಿದ್ದಾವೋ ಆ ಮಿನಿಟ್ಸ್ಗಳಿಗೆ ಸಂಬಂಧಪಟ್ಟಂಗೆ ಏನು ಆ್ಯಕ್ಷನ್ ತೊಗೊಳ್ಬೇಕು, ಆ ಆ್ಯಕ್ಷನ್ ತೊಗೊಳ್ಳುವಂತಹ ಪರ್ಸನ್, ಆ ವ್ಯಕ್ತಿಗಳಿಗೆ ಅಥವಾ ಗ್ರೂಪ್ ಆಫ್ ಪರ್ಸನ್ಸ್ಗಳಿಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ರಿಮೈಂಡರ್ ನೋಟಿಸ್ಗಳನ್ನ ಸೆಂಡ್ ಮಾಡ್ತಾ ಇರಬೇಕು. ಯಾರು ಅಂತ ಹೇಳಿದ್ರೆ ದ ಕಂಪನಿ ಸೆಕ್ರೆಟರಿ ಅಂತ. ದಿಸ್ ಕ್ಯಾನ್ ಬಿ ಡನ್ ಬೈ ದ ಟೆಲಿಫೋನ್ ಆರ್ ಬೈ ದ ಆ್ಯಕ್ಷನ್ ಲಿಸ್ಟ್ ವಿತ್ ದ ರೆಲೆವೆಂಟ್ ಆ್ಯಕ್ಷನ್ ಫಾರ್ ಈಚ್ ಪರ್ಸನ್ ಡ್ಯೂಲಿ ಮಾರ್ಕ್ಡ್ ಅಂತ. ನಥಿಂಗ್ ಬಟ್ ಇದು ಫೋನ್ ಕಾಲ್ ಮೂಲಕ ಕೂಡ ನಡೀಬೋದು ಅಂತ. ಆ್ಯಂಡ್ ಪ್ರಾಂಪ್ಟ್ಲಿ ಸೆಂಡ್ ಆಲ್ ಕರೆಸ್ಪಾಂಡೆನ್ಸ್ ಆ್ಯಸ್ ಡಿಸೈಡೆಡ್ ಬೈ ದ ಮ್ಯಾನೇಜ್ಮೆಂಟ್ ಕಮಿಟಿ. ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಕಮಿಟಿ ಏನೇ ಡಿಸಿಷನ್ ಮಾಡುತ್ತೋ ಅದಕ್ಕೆ ಸಂಬಂಧಪಟ್ಟಂಥ ಏನೇನು ಡಾಕ್ಯುಮೆಂಟ್ಸ್ಗಳಿದ್ದಾವೆ, ಅದು ಕರೆಸ್ಪಾಂಡೆನ್ಸ್ಗಳಿದ್ದಾವೆ, ಅವೆಲ್ಲವನ್ನು ಕೂಡ ಸೆಂಡ್ ಮಾಡುವಂತಹ ಕೆಲಸ ಆಫ್ಟರ್ ದ ಮೀಟಿಂಗ್ ಕಂಪನಿ ಸೆಕ್ರೆಟರಿ ಮಾಡಬೇಕಾಗುತ್ತೆ ಅಂತ. ಓಕೆ, ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆರ್ ದ activities of the company secretary has to make before the meeting, at the meeting and after the meeting. Okay, now we are going to discuss about the role of a company secretary under the Companies Act. ಆಗಲೇ we have seen a general role of the company secretary. ಹಿಂದಿನ ಒಂದು ಸ್ಲೈಡಲ್ಲಿ ನಾವು ನೋಡಿದ್ದೀವಿ ಅಂತಂದರೆ ಕಾಮನ್ ಆಗಿರುವಂಥ ಎಲ್ಲ ಸ್ಲೈಡ್ಗಳನ್ನು ನೋಡಿದ್ರೆ ಗೊತ್ತಾಯಿತು ನಮಗೆ ಅಂತ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಅಂಡರ್ ದ ಕಂಪನೀಸ್ ಆ್ಯಕ್ಟ್ ಏನೋ ಒಂದು ರೂಲ್ ಬರುತ್ತೆ. ಫಸ್ಟ್ಲಿ ಟು ಅಸಿಸ್ಟ್ ದ ಬೋರ್ಡ್ ಇನ್ ದ ಕಂಡಕ್ಟ್ ಆಫ್ ದ ಅಫೇರ್ಸ್ ಆಫ್ ದ ಕಂಪನಿ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಜೊತೆಗೆ ಅಥವಾ ಎಕ್ಸ್ಟರ್ನಲ್ ಕಂಪನಿಯನ್ನು ಬಿಟ್ಟು ಇನ್ನೊಂದು ಹೊರಗಡೆಗೆ ಅಂದರೆ ಬಾಹ್ಯವಾಗಿ ಏನಾದರೂ ಕಂಪನಿಗಳ ಜೊತೆಗೆ, ಬಿಸ್ನೆಸ್ಗಳ ಜೊತೆಗೆ, ಆರ್ಗನೈಸೇಷನ್ಸ್ಗೆ ಏನಾದರೂ ಅಫೇರ್ಸ್ಗಳನ್ನ ಇಟ್ಕೊಳ್ಬೇಕು ಅನ್ನೋದಾದರೆ ಅದಕ್ಕೆ ಸಂಬಂಧಪಟ್ಟಂಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅಸಿಸ್ಟ್ ಮಾಡುವಂಥದ್ದು ಇದನ್ನ ಫಸ್ಟ್ ಕೆಲಸ ಆಗುತ್ತೆ. ಆ್ಯಂಡ್ ಸೆಕೆಂಡ್ಲಿ ಟು ಪ್ರೊವೈಡ್ ಅ ಗೈಡೆನ್ಸ್ ಟು ದ ಡೈರೆಕ್ಟರ್ಸ್ ಅಬೌಟ್ ದೇರ್ ಡ್ಯೂಟೀಸ್. ಯಾಕೆಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಹೇಗೆ ಅಂತ ಹೇಳಿದ್ರೆ ಅವ್ರು ಯಾವಾಗಲೂ ಕೂಡ ದೇ ಆರ್ ಗೋಯಿಂಗ್ ಟು ರಿಪೀಟ್, ರೆಗ್ಯುಲರ್ ಆಗಿರೋದಿಲ್ಲ. ಅವ್ರು ಹೇಗೆ ಅಂತ ಹೇಳಿದ್ರೆ ಎಲೆಕ್ಷನ್ ಇಲ್ಲ ಒಂದು ರೀತಿಯ ಅವ್ರನ್ನ ಎಲೆಕ್ಟ್ ಮಾಡಲಾಗುತ್ತೆ, ನಾಮಿನೇಟ್ ಮಾಡಲಾಗುತ್ತೆ ಸರ್ಟನ್ ಪೀರಿಯಡ್ಗಳಿಗೆ. ಸೊ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅವರಿಗೆ ಅವರ ಡ್ಯೂಟೀಸ್ಗಳು ಏನು ಅನ್ನೋದನ್ನು ರಿಮೈಂಡ್ ಮಾಡುವಂತಹ ಕೆಲಸವನ್ನು ಅಥವಾ ಗೈಡ್ ಮಾಡುವಂಥ ಕೆಲಸ ಯಾರ್ದು ಅಂತ ಹೇಳಿದ್ರೆ ಒಬ್ಬ ಕಂಪನಿ ಸೆಕ್ರೆಟರಿದು ಅಂಡರ್ ದ ಕಂಪನೀಸ್ ಆ್ಯಕ್ಟ್ ಅಂತ. ಎನ್ಶೂರಿಂಗ್ ಆ್ಯಂಡ್ ಕಂಪ್ಲೈಂಗ್ ವಿತ್ ದ ಕಾರ್ಪೊರೇಟ್ ಗವರ್ನೆನ್ಸ್, ಆಡಳಿತಕ್ಕೆ ಸಂಬಂಧಪಟ್ಟಂಗೆ. ಓಕೆ, ಕಾರ್ಪೊರೇಟ್ ಗವರ್ನೆನ್ಸ್ ಅಂದರೆ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಏನೇನು ರೂಲ್ಸ್ಗಳಿದ್ದಾವೆ, ರೆಗ್ಯುಲೇಷನ್ಸ್ಗಳಿದ್ದಾವೆ, ಅವುಗಳೆಲ್ಲವನ್ನು ಕಂಪ್ಲೈ ಮಾಡ್ತಾ ಇದ್ದೀವಾ ಅನ್ನೋದ್ರ ಬಗ್ಗೆ. ನಥಿಂಗ್ ಬಟ್ ನಾನು ಹೇಳ್ದಲ್ಲ ನನಗೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಅಲ್ಲಿರುವಂತಹ ಡಾಕ್ಯುಮೆಂಟ್ಸ್ಗಳಾಗ್ಬೋದು, ರೂಲ್ಸ್ಗಳಾಗ್ಬೋದು, ಕಂಡೀಷನ್ಸ್ಗಳಾಗ್ಬೋದು, ಅವೆಲ್ಲವುಗಳನ್ನು ಫಾಲೋ ಮಾಡುವಂಥದ್ದು, ಅದನ್ನು ಎನ್ಶೂರ್ ಮಾಡುವಂಥದ್ದು ಕಂಪನಿ ಸೆಕ್ರೆಟರಿ ವರ್ಕ್ ಆಗಿರುತ್ತೆ ಅಂಡರ್ ದ ಕಂಪನೀಸ್ ಆ್ಯಕ್ಟ್ ಅಂತ. ಆ್ಯಂಡ್ ಎನ್ಶೂರಿಂಗ್ ದ್ಯಾಟ್ ದ ಕಂಪನಿ ಕಂಪ್ಲೈಸ್ ವಿತ್ ಸೆಕ್ರೆಟರಿಯಲ್ ಸ್ಟ್ಯಾಂಡರ್ಡ್ಸ್. ಸೆಕ್ರೆಟರಿಯಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ ಒಬ್ಬ ಕಾರ್ಯಭಾರಿಯಾದಂಥವನು ಏನು ಕೆಲಸಗಳನ್ನು ಮಾಡಬೇಕು, ಆ ಎಲ್ಲ ಸ್ಟ್ಯಾಂಡರ್ಡ್ಗಳನ್ನ ರೀಚ್ ಆಗ್ತಾ ಇದ್ದೀನ ಅನ್ನೋದ್ರ ಬಗ್ಗೆ ಎನ್ಶೂರ್ ಮಾಡ್ಕೊಳ್ಳುವಂಥದ್ದು ಕೂಡ ಈ ಒಂದು ಆ್ಯಕ್ಟ್ ಅಂಡರ್ ಅವನ ರೋಲ್ ಆಗಿರುತ್ತೆ ಅಂತ. ಟು ಟೇಕ್ ದ ರಿಕ್ವೈರ್ಡ್ ಪರ್ಮಿಷನ್ ಫ್ರಮ್ ದ ಬೋರ್ಡ್ ಆ್ಯಂಡ್ ವೇರಿಯಸ್ ಗವರ್ನಮೆಂಟ್ ಬಾಡೀಸ್. Hence, he also has to follow the provisions regarding the permission acquisition. Nothing but from the board of directors ಆಗ್ಬೋದು, ಗೌರ್ನಮೆಂಟ್ ಬಾಡೀಸ್ಗಳಿಂದ ಆಗ್ಬೋದು, ಟು ಟೇಕ್ ದ ಪರ್ಮಿಷನ್. ಯಾಕೆ ಪರ್ಮಿಷನ್ ಅಂತ ಹೇಳಿ ಇವನೇ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕಾಂಟ್ಯಾಕ್ಟ್ಗೆ ಎಂಟರ್ ಆಗ್ಬೋದು. ಇವುಗಳಿಗೆ ಸಂಬಂಧಪಟ್ಟಂಗೆ ಅಂದರೆ ಹಿ ಹ್ಯಾಸ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳಿಂದ ಆಗ್ಬೋದು ಅಥವಾ ವೇರಿಯಸ್ ಗೌರ್ನಮೆಂಟ್ ಬಾಡೀಸ್ಗಳಿಂದ ಆಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ ರಿಗಾರ್ಡಿಂಗ್ ದ ಪರ್ಮಿಷನ್ ಎಕ್ವಜಿಷನ್,
provisions regarding the permission acquisition. And lastly, to facilitate the convening of meetings. ಆ್ಯಂಡ್ ಇವನ ಇನ್ನೊಂದು ಮುಖ್ಯವಾದ ಪಾತ್ರ ಏನು ಅಂತ ಹೇಳಿದ್ರೆ ಮೀಟಿಂಗ್ಸ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು. ಆ ಮೀಟಿಂಗ್ಸ್ಗಳನ್ನು ಹೇಗೆ ಕಂಡಕ್ಟ್ ಮಾಡೋದು, ಪ್ರತಿಯೊಂದು ಕಮಿಟಿಗಳಾಗ್ಬೋದು, ಡಿಫ್ರೆಂಟ್ ಕಮಿಟೀಸ್ಗಳಂತ ಬರ್ತವೆ. ಓಕೆ, ಮ್ಯಾನೇಜರಲ್ ಕಮಿಟೀಸ್ ಅಂತ ಬರುತ್ತೆ, ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಥವಾ ಅಲ್ಲಿ ಡಿಬೆಂಚರ್ ಹೋಲ್ಡರ್ಸ್ಗಳದೇ ಒಂದು ಮೀಟಿಂಗ್, ಡಿಬೆಂಚರ್ ಹೋಲ್ಡರ್ಸ್ಗಳದೇ ಒಂದು ಕಮಿಟಿ ಇರುತ್ತೆ. ಸೊ ಅಂದರೆ ಆಲ್ ದ ಕ್ರೆಡಿಟರ್ಸ್ ಆಗ್ಬೋದು, ಕ್ರೆಡಿಟರ್ಸ್ ಇವುಗಳಿಗೆ ಸಂಬಂಧಪಟ್ಟಂಗೆ ಒಂದು ಕನ್ವೀನಿಯಂಟ್ ಮೀಟಿಂಗ್ಸ್ಗಳನ್ನ ಫೆಸಿಲೇಟ್ ಮಾಡುವಂಥದ್ದು ಕೂಡ ಅಂಡರ್ ದ ಕಂಪನೀಸ್ ಆ್ಯಕ್ಟ್ ಏನಾಗುತ್ತೆ ಅಂದರೆ ಇವನ ರೋಲ್ ಆಗಿರುತ್ತೆ ಅಂತ. ಸೊ ಲಾಸ್ಟ್ಲಿ ಏನು ಅಂತಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ ಓಲ್ಡ್ ಆ್ಯಂಡ್ ನ್ಯೂ ಕಂಪನೀಸ್ ಆ್ಯಕ್ಟ್ ರಿಗಾರ್ಡಿಂಗ್ ದ ರೋಲ್ಸ್ ಆಫ್ ಕಂಪನಿ ಸೆಕ್ರೆಟರಿ. ನೋಡಿ, ಕಂಪನಿ ಸೆಕ್ರೆಟರಿಗೆ ಸಂಬಂಧಪಟ್ಟಂಗೆ 1956 ಕಂಪನಿ ಆ್ಯಕ್ಟಿಗೂ ಮತ್ತು 2013 ಕಂಪನಿ ಆ್ಯಕ್ಟಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ನೋಡೋದಾದರೆ, ಇಲ್ಲಿ ಮೊದಲು ಹೇಳಿದರೆ ಫಸ್ಟ್ ಒನ್ ಬೇಸಿಸ್ ಆಫ್ ಡಿಫ್ರೆನ್ಸಲ್ಲಿ ಕಂಪ್ಲೈನ್ಸ್ ಸರ್ಟಿಫಿಕೇಟ್. So under the old Companies Act 1956, company secretary have to issue a compliance certificate to the companies. Hence their major function was issue the compliance certificate. ನೋಡಿ, 1956 ಒಂದು ಕಂಪನಿ ಆ್ಯಕ್ಟ್ ಪ್ರಕಾರ ಕಂಪನಿ ಸೆಕ್ರೆಟರಿ ಆದಂಥವನು ಕಂಪ್ಲೈನ್ಸ್ ಸರ್ಟಿಫಿಕೇಟನ್ನು ಕಂಪನೀಸ್ಗಳಿಗೆ ನೀಡಲೇಬೇಕಾಗ್ತಾ ಇತ್ತು ಅನ್ನುವಂಥದ್ದು. ಬಟ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ 2013, ದ ರೋಲ್ ಆಫ್ CS has increased by providing with the opportunities such as a promotion, formation and incorporation of a companies. Hence, their performance area has increased. ಇಲ್ಲಿ 1956 ಒಂದಿಷ್ಟು ಕಂಪನಿ ಆ್ಯಕ್ಟ್ ಪ್ರಕಾರ ನೋಡೋದಾದರೆ ಕಂಪನಿ ಸೆಕ್ರೆಟರಿ ಆದಂಥವನು ಇವು ಒಂದಿಷ್ಟು ಕೆಲಸಗಳನ್ನು ಮಾತ್ರ ಆ ಸರ್ಟಿಫಿಕೇಟ್ ಅಂದರೆ ಕಂಪ್ಲೈನ್ಸ್ ಸರ್ಟಿಫಿಕೇಟ್ಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಈಗ ಹಾಗಿಲ್ಲ, ಯಾಸ್ ಇನ್ಕ್ರೀಸ್ಡ್ ಇಸ್ ರೋಲ್, ಆತನ ಒಂದು ಸ್ಕೋಪ್ ಏನಾಗಿದೆ ಜಾಸ್ತಿ ಆಗಿದೆ ಅಂತ ಹೇಳಿ. ಅಪಾಯಿಂಟ್ಮೆಂಟ್ ಅಂತ ಬಂದಾಗ 1900 ಕಂಪನೀಸ್ ಆ್ಯಕ್ಟ್ 1956 ನೋಡೋದಾದರೆ ಎವ್ರಿ ಕಂಪನಿ ವಿತ್ ಅ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ ಮೋರ್ ದೆನ್ ₹5 lakh ಹ್ಯಾಡ್ ಟು ಅಪಾಯಿಂಟ್ ಅ CS ಮೀನ್ಸ್ ಕಂಪನಿ ಸೆಕ್ರೆಟರಿ. ನೋಡಿ, 5 ಲಕ್ಷದ ರೂಪಾಯಿಗಿಂತ ಜಾಸ್ತಿ ಬಂಡವಾಳ ಇರುವಂತಹ ಎಲ್ಲ ಕಂಪನಿಗಳು ಏನು ಮಾಡಬೇಕು ಅಂತಂದರೆ ಕಂಪನಿ ಸೆಕ್ರೆಟರಿನ ಅಪಾಯಿಂಟ್ ಮಾಡ್ಕೋಬೇಕು ಅನ್ನುವಂಥದ್ದು ದ ಕಂಪನೀಸ್ ಆ್ಯಕ್ಟ್ 1956 ಹೇಳುತ್ತೆ. ಬಟ್ ಅಕಾರ್ಡಿಂಗ್ ಟು ದ ಕಂಪನೀಸ್ ಆ್ಯಕ್ಟ್ 2013, ಮೋರ್ ದ್ಯಾನ್ ₹10 lakh ಹ್ಯಾಸ್ ಟು ಅಪಾಯಿಂಟ್ ಅ ಕಂಪನಿ ಸೆಕ್ರೆಟರಿ. ಓಕೆ, ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಏನು ಅಂತ ಹೇಳಿದ್ರೆ 10 ಲಕ್ಷಕ್ಕಿಂತ ಜಾಸ್ತಿ ಬಂಡವಾಳ ಇರುವಂತಹ ಕಂಪನಿಗಳು ಮಾತ್ರ ಏನು ಮಾಡೋದು ಅಂತ ಹೇಳಿದ್ರೆ ಕಂಪನಿ ಸೆಕ್ರೆಟರಿನ ಅಪಾಯಿಂಟ್ ಮಾಡ್ಕೊಳ್ಳುವಂಥದ್ದು. ಶೇರ್ ಕ್ಯಾಪಿಟಲ್ ಅದು ಕೂಡ ಪೇಡ್ ಅಪ್ ಶೇರ್ ಕ್ಯಾಪಿಟಲ್. ನೋಡಿ, 1956 ಆ್ಯಕ್ಟ್ ಪ್ರಕಾರ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ 5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅಪಾಯಿಂಟ್ ಮಾಡ್ಕೋಬೋದು. ಬಟ್ ಅಕಾರ್ಡಿಂಗ್ ಟು ದ ಕಂಪನೀಸ್ ಆ್ಯಕ್ಟ್ 2013, ಹಿ ಹ್ಯಾಸ್ ಟು ಅಪಾಯಿಂಟ್ ಅಥವಾ ಕಂಪನಿ ಹ್ಯಾಸ್ ಟು ಅಪಾಯಿಂಟ್ ಅ ಕಂಪನಿ ಸೆಕ್ರೆಟರಿ ಇಫ್ ದ ಪೇಡ್ ಅಪ್ ಕ್ಯಾಪಿಟಲ್ ಈಸ್ ಮೋರ್ ದ್ಯಾನ್ 10 lakh. ಓಕೆ, ಪೆನಾಲ್ಟಿ ಅಂತ ಬಂದಾಗ ಇಫ್ ಅ ಕಂಪನಿ ಫೇಲ್ಸ್ ಟು ಅಪಾಯಿಂಟ್ ಅ CS, ದ ಪೆನಾಲ್ಟಿ ವಾಸ್ ₹500 per day. ಹೆನ್ಸ್ ದೇರ್ ವೇರ್ ಫ್ಯೂವರ್ ರೆಸ್ಟ್ರಿಕ್ಷನ್ಸ್. ನೋಡಿ, ಅಕಾರ್ಡಿಂಗ್ ಟು ದ ಕಂಪನೀಸ್ ಆ್ಯಕ್ಟ್ 1956 ನೋಡೋದಾದರೆ ಕಂಪನಿ ಸೆಕ್ರೆಟರಿಯನ್ನು ಅಪಾಯಿಂಟ್ ಮಾಡ್ಕೊಳ್ಳದೇ ಇದ್ದರೆ ಪ್ರತಿ ದಿನಕ್ಕೆ ₹500 ದಂಡ ಕಟ್ಟಬೇಕಾಗ್ತಾ ಇತ್ತು. ಬಟ್ ಕಂಪನಿ ಆ್ಯಕ್ಟ್ 2013 ನೋಡೋದಾದರೆ ದ ಪೆನಾಲ್ಟಿ ಈಸ್ ನಾಟ್ ಲೆಸ್ ದ್ಯಾನ್ ₹1 lakh. ಹೆನ್ಸ್ ದೇರ್ ಇಸ್ ಅ ಮೋರ್ ಕಂಟ್ರೋಲ್ ಓವರ್ ದ ಅಪಾಯಿಂಟ್ಮೆಂಟ್. ಇಲ್ಲಿ ನೋಡೋದಾದರೆ ಯಾವುದರಲ್ಲಿ 2013 ಪೆನಾಲ್ಟಿ ಏನು ಅಂತಂದರೆ ನಾಟ್ ಲೆಸ್ ದ್ಯಾನ್ ದ ₹1 lakh. 1 ಲಕ್ಷಕ್ಕಿಂತ ಕಡಿಮೆ ಪೆನಾಲ್ಟಿ ಅಂತೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ದಟ್ಸ್ ವೈ ದೇರ್ ಇಸ್ ಅ ಮೋರ್ ಕಂಟ್ರೋಲ್ ಓವರ್ ದ ಅಪಾಯಿಂಟ್ಮೆಂಟ್. ಸೊ ದೀಸ್ ಆರ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದ ಓಲ್ಡ್ ಆ್ಯಂಡ್ ನ್ಯೂ ಕಂಪನೀಸ್ ಆ್ಯಕ್ಟ್ ರಿಗಾರ್ಡಿಂಗ್ ದ ರೋಲ್ ಆಫ್ ಕಂಪನಿ ಸೆಕ್ರೆಟರಿ. ಒಬ್ಬ ಕಂಪನಿ ಸೆಕ್ರೆಟರಿ ಸಂಬಂಧಪಟ್ಟಂಗೆ ಹಳೆಯದಂತಹ ಅಂದರೆ ದ ಕಂಪನೀಸ್ ಆ್ಯಕ್ಟ್ 1956ಗೂ ಮತ್ತು ದ ಕಂಪನೀಸ್ ಆ್ಯಕ್ಟ್ 2013ಗೂ ಇರುವಂತಹ ವ್ಯತ್ಯಾಸಗಳನ್ನು ನಾವಿಲ್ಲಿ ನೋಡಿದ್ದೀವಿ ಅಂತ. ಸೊ ವಿತ್ ದಿಸ್ ಯು ಕ್ಯಾನ್ ರೆಫರ್ ದೀಸ್ ಬುಕ್ಸ್ ಆಲ್ಸೋ, ಕಂಪನಿ ಲಾ, ಅಶ್ವಿನಿ ಆ್ಯಂಡ್ ಕವಿತಾ, ಗೋತೆ ಬಸಾಪುರ ವಿಕಾಸ್ ಪಬ್ಲಿಕೇಶನ್ ಹೌಸ್. ಆ್ಯಂಡ್ ಇಲ್ಲಿ ಇರುವಂತಹ ಎಲ್ಲ ಬುಕ್ಸ್ಗಳನ್ನು ಅಥವಾ ಪಬ್ಲಿಕೇಶನ್ಸ್ಗಳನ್ನು ನೀವು ಏನು ಮಾಡ್ಬೋದು, ರೆಫರ್ ಮಾಡ್ಬೋದು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್.